ಬರ್ರಿ ಅನಿಲ ವನಿಲ ಬರ್ರಿ ಮೂವರು ಕೈ ಮುಟ್ಟಿ ನಿನ್ನ ತಂಗಿಗೆ ಕೊಡು ಬರ್ರಿ. ಕೊಡ ಮತ್ತೆ ನೀನೇ ಹೆಣ್ಮಗಳು ಕೊಡು. ನೀನೇ ಕೊಡು. ಅವ್ರು ಇನ್ನೇನಕ್ಕೆ ಅವರೇ ಮಾಡಿಸಿರೋದಲ್ಲ, ಅಣ್ಣಾರು ಮಾಡಿಸಿರೋದು ಅಂಬದು ಹೆಸರು ಇದ್ದೇ ಇರುತ್ತೆ. ಕೊಡಕ್ಕೆ ಯಾರಾದ್ರೇನು ಮಂತಕ್ಕೆ ತಗೊಂಡೋಗಿ ಸಿದ್ಲಿಂಗಪ್ಪನ ಕೈಯಾಗೆ ಹಾಸ್ಕೊಂತಾಳೆ. ಮಂತಕ್ಕೆ ತಗೊಂಡೋಗಿ ದೇವ್ರಗುಡಿ ಮುಂದೆ ಕಿಕ್ಕಿ ನೀವು ಪೋಟ ದೀಪ ಹಚ್ಚುತ್ತಿರಲ್ಲ ಅದು ಮುಂದೆ ಕಿಕ್ಕಿ ಕೈ ಮುಗ್ದು ಒಂದಿಟ್ಟು ಅರ್ಶಿನ ಕುಂಕುಮ ಇಕ್ಕಿ ಯಾವಾಗಲೂ ಕಾಲಂಗೆ ದೀರ್ಘ ಸುಮಂಗಲಿಯಾಗಿ ನಾನು ಮುತ್ತೈದೆ ಆಗಿ ಇರಲಿ ಅಂತೇಳಿ ಕೈ ಮುಗ್ದು ಸಿದ್ಲಿಂಗಂತಾಗ ಹಾಕಿಸ್ಕೆ. ನೀನೇ ಕೊಡು ಶ್ರೀದೇವಿ, ನೀನೇ ಕೊಟ್ಬಿಡು. ಇಸ್ಕೋಗಿರ್ಜಿಂಬೆ ನೋಡು. ಈಗ ಎಲ್ಲರೂ ಸೇರಿ ನಿನಗೆ ಸರ ಮಾಡಿಸಿ ಕೊಟ್ಟಿದ್ದೀವಿ ನೋಡು. ಹೇಗಿದೆ, ಇಷ್ಟ ಆಯ್ತಾ? ನನಗೆ ಇವತ್ತು ಅಷ್ಟಿಷ್ಟು ಖುಷಿ ಆಗ್ತಿಲ್ಲ ಅಣ್ಣ. ನಿಜವಾಗ್ಲೂ ನನಗೆ ಒಂಥರ ಭಾಳ ಖುಷಿ ಆಗ್ತೈತೆ ಇವತ್ತು. ನಮ್ಮ ಅಣ್ಣವ್ರ ಕೊನೆಗೂ ನಾನು ಆಸೆ ಪಟ್ಟಿರೋದನ್ನ ನೆರವೇರಿಸ್ಬಿಟ್ರಲ್ಲ ನಮ್ಮ ಅಣ್ಣಾರು ಅಂತೇಳಿ ನನಗೆ ನಿಜವಾಗ್ಲೂ ಭಾಳ ಖುಷಿ ಆಗ್ತೈತೆ ಅಣ್ಣ. ಭಾಳ ಖುಷಿ ಆಗ್ತೈತೆ. ಚೆನ್ನಾಗೈತೆ, ತುಂಬ ಚೆನ್ನಾಗಿದೆ. ಬಂದೋಬಸ್ತಾಗಿದೆ, ಡಿಸೈನು ಎಲ್ಲ ಚೆನ್ನಾಗೈತೆ ಕಣಣ್ಣ. ಎಂಥ ಸೆನಕೈತೆ ಹಂಗೇನೆ. ಚೆನ್ನಾಗೈತೆ ಚೆನ್ನಾಗೈತೆ. ಫ್ರಿಜ್ಜು ಇನ್ನೇನು ನಾಳೆಗೆ ಹೋಗೋಣ. ಇನ್ನೇನು ಡೇಟ್ ಹತ್ರಕ್ಕೆ ಬಂತಲ್ಲ, ಫ್ರಿಜ್ಜು ನಾಳೆಗೆ ಹೋಗಿ ತಗೊಂಬರೋಣ. ಇನ್ನು ಫ್ರಿಜ್ ಬೇರೆ ಕೊಡಿಸ್ತಾರಂತೆ. ಇನ್ನು ಸಾಲ ಕೊಟ್ಟಿರೋ ಸಾಲದು ಅಂತ ಫ್ರಿಜ್ಜನ್ನು ಕೊಡಿಸ್ತಾರೆ. ಒಟ್ಟುರ್ದು ಹೋಗುತ್ತೆ. ನಾನು ಅವತ್ತು ಯಾಕನೋ ಅನ್ನಿಸ್ತೈತಿ. ಯಾಕನೋ ಏನೋ ಅಯ್ಯೋ ಸುಮ್ಮನಿದ್ರು ಇರ್ಬೋದಾಗಿತ್ತು ಅಂತ ಅನ್ನಿಸ್ತೈತೆ. ಹೋಗತ್ತೆ, ಇದೊಳ್ಳೆ ಸವಸ ಆಯ್ತಲ್ಲಪ್ಪ ಅನ್ನಿಸ್ತೈತೆ. ನಿಜವಾಗ್ಲೂ ತುಂಬ ಬೇಜಾರಾಗ್ತೈತೆ. ನಾನು ಅವತ್ತು ಅನ್ಬಾರ್ದಾಗಿತ್ತು. ನಾನು ಅಂದಿರೋ ಅಂತ ಕಿಚ್ಚಿಗೆನೆ ಅವಳು ಸಾರ ಮಾಡಿಸ್ಕೊಬಿಟ್ಲು. ನಾನು ಅನ್ಬಾರ್ದಾಗಿತ್ತು. ಅದಕ್ಕೆ ಮತ್ತೆ ಯಾರನ್ನೂ ಒಂಬಕ್ಕೆ ಹೋಗ್ಬಾರ್ದು. ಚಲವಾಗಿ ತಗೊಂತಾರೆ. ಶತ್ರುಗಳಿದ್ರೆ ಛಲ ಬರುತ್ತೆ ಅಂತಾರಲ್ಲ, ಹಂಗೆ ಅದು ನಿಜ. ನಾನೆಲ್ಲ ಕೆಲವೊಂದು ಕಡೆ ಕೇಳಿದ್ದೀನಿ, ಶತ್ರುಗಳಿದ್ರೇ ನಾವು ಮುಂದುವರಿಯೋಕ್ಕಾಗೋದು, ಶತ್ರುಗಳಿಂದಲೇ ನಾವು ಹಂಗೆ ಹಿಂಗೆ ಅಂತ ಹೇಳ್ತಾರಲ್ಲ, ಅದು ನಿಜ. ನಾನು ಅಂದಿರೋದಕ್ಕೆ ನೋಡೋ ನನ್ನ ಎಷ್ಟು ನಾನು ಅಂದಿರೋದನ್ನ ಛಲವಾಗಿ ತಗೊಂಡು ಅಣ್ಣ ಇರ್ತಾಗ ಎರಡೆಳೆ ಸಾರ ಮಾಡಿಸ್ಕೊಬಿಟ್ಲು. ಬಾ 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 ಇನ್ನೂ ಏನಾನ ಬೇಕಿದ್ರೆ ನಿನಗೆ ಕೇಳು. ಈಗ ಎರಡಳೆ ಸರ ಮಾಡಿಸ್ಕೊಟ್ಟಿದ್ದೀವಿ. ಇನ್ನೇನಿದ್ರು ಬೇಕಿದ್ರು ಕೇಳು. ಇರೋಳೊಬ್ಳು ತಂಗಿ, ನೀನು ಸೆನಕ್ಕಿರ್ಬೇಕು ನಮಗೆ. ಏನು ಬೇಕಿದ್ರು ಕೇಳು. ನೀನು ನಮಗೆ ಸೆನಕ್ಕಿದ್ರೇ ನಮ್ಮ ಮನೆಗೆ ಒಳ್ಳೇದಾಗೋದು. ನೀನು ನಗ್ನಗ್ತಾ ನಮ್ಮ ಮನೆಯಾಗೆ ನಿನ್ನ ಮನೆಯಾಗೆಲ್ಲನ ಚೆನ್ನಾಗೆ ಇತ್ಕೊಂಡು ಹೋದ್ರೆ ನಮಗೂ ಒಳ್ಳೇದಾಗುತ್ತೆ ಕಣಮ್ಮ ಗಿರ್ಜಿಂಬೆ. ನೀನು ಯಾವಾಗ್ಲೂ ಚೆನ್ನಾಗಿ ನಗ್ನಗ್ತಾ ಚೆನ್ನಾಗಿರ್ಬೇಕು. ನಮ್ಮ ಮನೆ ಹಿಂಗೆ ಚೆನ್ನಾಗಿರ್ಬೇಕು ಯಾವಾಗಲೂ ಅಂತ ಅನಿಸುತ್ತೆ ನನಗೆ. ನೀನು ಚೆನ್ನಾಗಿದ್ರೆ ನಮ್ಮ ಮನೇನೂ ಚೆನ್ನಾಗಿರುತ್ತೆ. ಅವಳೇನು ಯಾವತ್ತೂ ತವ್ರ ಮನೆಗೆ ಮಾತ್ರ ಯಾವತ್ತೂ ಕೇಳಿ ಬಯಸಲ್ಲ, ಯಾವತ್ತೂ ಕೆಟ್ಟದ್ದು ಮಾಡಲ್ಲ. ಯಾವತ್ತೂ ಅವಳು ಯಾವತ್ತು ಅಣ್ಣರಿಗೆ ಮಾತ್ರ ಯಾವತ್ತೂ ಕೆಟ್ಟದ್ದು ಬಯಸಲ್ಲ. ಯಾವತ್ತೂ ಚೆನ್ನಾಗಿರ್ತಾಳೆ ಅವಳು ತವ್ರ ಮನೆಯಾಗೆ. ಅಮ್ಮ ಕೈಲಾದರೆ ಮಾತ್ರ ನೀನು ಹೇಳಿದ್ದು ನೀನು ಕೇಳಿದ್ದು ಅದನ್ನು ಮಾತ್ರ ನಾನು ಯಾವತ್ತೂ ನಾವು ಮೂವರು ಇಲ್ಲ ಅಂದಂಗೆ ಮಾಡಿಕೊಡ್ತೀವಿ. ಏನೋ ನಮ್ಮ ಕೈಲಿ ಆಗಲಿಲ್ಲ ಅಂತ ಎಂಬ ಸಂದರ್ಭದಾಗೆ ನಮ್ಮ ಕೈಲಾಗಲಿಲ್ಲ ಅಂತ ಹೇಳ್ತೀವಿ. ಇವಾಗ ನಮಗೆ ಕೈಲಾಯಿತು, ಮಾಡಿಸ್ಕೊಟ್ವಿ ಸರನ. ಅಂಥದ್ದೇನಾದ್ರೂ ಈಗಳಪ್ಪ ಮಾಡ್ಕೊಡೋಕ್ಕಾಗಲಿಲ್ಲ ನಮ್ಮ ಅಣ್ಣಯ್ರ ಕೈಲಿ ಅಂತೇಳಿ ಯಾವತ್ತು ಮುಂಚಿಗೆ ಬೇಡ. ಯಾವತ್ತು ಏನು ಮನ್ಸಿಗೆ ಬೇಜಾರ ಮಾಡ್ಕೋಬೇಡ. ಅಣ್ಣಯ್ರನ್ನ ಯಾವತ್ತು ಬೈಕೋಬೇಡ, ಸರಿನಿ? ಆಗೋದು ಮಾತ್ರ ಖಂಡಿತ ಮಾಡಿಕೊಡ್ತೀವಿ. ಅಣ್ಣ ಇಲ್ಲಿ ನೋಡಿಲಿ, ನೀವು ನನಗೆ ಕೊಡಿಸ್ತಾ ಹೆಂಗಿರಲಿ. ನಾನು ಕೇಳೋದಂತೆ ಕೇಳಿದೆ, ಎರಡಳೆ ಸಾರ ಮಾಡಿಸ್ರಿ ಅಂತ ಹೇಳಿ ಕೊಡಿಸಿದ್ರು ನನಗೇನು ಸಂತೋಷನೇ, ಕೊಡಿಸ್ಲಿಲ್ಲ ಅಂದ್ರೂ ಸಂತೋಷನೇ. ಏನಿಲ್ಲ ಬಿಡು, ನಮ್ಮ ಅಣ್ಣರ ಕೈಲಿ ಆಗಲಿಲ್ಲ ಅತ್ತ ಪಾಪ, ಆಗಿದ್ರೆ ಮಾಡಿಸ್ಕೊಂಡು ಕೊಡೋರು ಅಂತೇಳಿ ನಾನು ನಿಮ್ಮ ಕಷ್ಟ ಅರ್ಥ ಮಾಡ್ಕೊಂಡು ಸುಮ್ಮನಾಗ್ತಿದ್ದೆ. ಕಷ್ಟ ಅರ್ಥ ಮಾಡ್ಕೊಂಡು ಸುಮ್ಮನಾಗಳಂತೆ. ಹೆಂಗೂ ಮಾಡಿಸ್ಕೊಡ್ತಾರೆ ಅಂತ ಹೇಳಿ ಅವಳೇ ಕಷ್ಟ ಅರ್ಥ ಮಾಡ್ಕೊಂಡು ಸುಮ್ಮನಾದೆ ಅಂತ ಹೇಳ್ತಾಳೆ. ಅಲ್ಲ ನೋಡಿ, ಎಷ್ಟು ಇರಬೇಡ ಇವಳಿಗೆ. ಕಷ್ಟ ಅರ್ಥ ಮಾಡ್ಕೊಂಡ್ಲಂತೆ, ಕಷ್ಟ. ಅಲ್ಲಿ ನೆಂತಾಳೆ ಇರ್ಬೇಕು ಇವಳು. ಇವಳು ಬಾರಿ ಇದ್ದಾಳೆ ಇವಳು. ಬಂಗಾಳಿ ಮಾತಾಡ್ಕೊಂಡು ಅಣ್ಣಯ್ರ ಅಂದ್ಕೊಂಡು ಎಲ್ಲ ಹಿಂಗೆ ಅಣ್ಣಯ್ರನ್ನ ನೆಲಸಮ ಮಾಡ್ತಾಳೆ ಅಷ್ಟೇನೆ. ಎಲ್ಲರೂ ಗೃಹಪ್ರವೇಶಕ್ಕೆ ಒಳ್ಳೆ ಸೀರೆ ತಗೊಂಬರ್ರಿ. ಮೂವರು ತವ್ರ ಮನೆ ಸೀರೆನೇನೆ ಉಡ್ಸೋದು. ಪೂಜೆ ಕುಕ್ಕೊಂಡಾಗ ತವ್ರ ಮನೆಯವ್ರ ಮಡ್ಲಾಕಿ ಹಾಕ್ಬೇಕು, ತವ್ರ ಮನೆ ಸೀರೆ ಉಡ್ಕೋಬೇಕು. ಅವಾಗ್ಲೇನೆ ಅವಾಗ ಎಲ್ಲರೂ ಬಂದಾರೆಲ್ಲ, ಗೃಹಪ್ರವೇಶಕ್ಕೆ ಬಂದಾರೆಲ್ಲ ನಾ ಕೇಳ್ತಾರೆ, ಗಿಜ್ಜಿಮೆ ನಿಮ್ಮ ತವ್ರ ಮನೆಯವರು ಎಂತ ತಂದಾರ ಸೀರೆ ಇದೆ, ನಿಮ್ಮ ತವ್ರ ಮನೆಯವ್ರು ತಂದಿರೋದು ಇದೆ, ನಿಮ್ಮ ತವ್ರ ಮನೆಯವ್ರು ತಂದಿರೋದು ಅಂತೇಳಿ ಬಂದ ನೆಂಟರು ಅಣ್ತಂಗ್ಳೆಲ್ಲ ಕೇಳ್ತಾರೆ. ಅದಕ್ಕೇನೆ ಎಲ್ಲ ಚೆನ್ನಾಗಿರೋ ಸೀರೆ ತಗೊಂಬರ್ರಿ, ರೇಷ್ಮೆ ಸೀರೆನ ಎಲ್ಲರೂ ಒಂದೊಂದು ಸಾವಿರ ದುಡ್ಡು ಹಾಕಿ ತಗೊಂಬರ್ರಿ. ಇಲ್ಲ ಅಂತಂದ್ರೆ ನೀನು ಒಬ್ರಿಗೆ ತಮ್ಮ, ನೀನು ಇಲ್ಲ ಓಟು ಒಂದು ತಡೆ ಬಟ್ಟೆ ತಗೊಂಡು ಇವ್ರ ಮೂವರ್ಗು ಏಟಾಗುತ್ತೆ ಬಿಲ್ಲು, ಅದನ್ನು ಮೂವರು ಸಮ ಭಾಗ ಮಾಡ್ಕೊಳ್ರಿ. 1,000 ದುಡ್ಡು ಆದ್ರೆ 3 ಸಾವಿರ ಮಾಡ್ಕೊಳ್ರಿ. ಒಳ್ಳೆ ಸೀರೆ ತಗೊಂಬರ್ರಿ ಅಂದ್ರೆ ನಮ್ಗೆ ಇದ್ದಿಮ್ಮಿ ಸೀರೆದೇ ಇರೋದು. ಅಯ್ಯೋ ಬಿಡ ಮತ್ತ, ಒಳ್ಳೇದು ಅಂತ ಏನು ಅಷ್ಟೊಂದು ಸೀರೆಗೆಲ್ಲ ಏನು ಒಡವೆ ಎಲ್ಲ ವಸ್ತಲ್ಲ. ನನಗೇನೋ ಸೀರೆಗೆ ಬಂಡವಾಳ ಹಾಕ್ಬೇಕಂದ್ರೆ ಆಗಲ್ಲ. ಒಡವೆ ವಸ್ತು ಆದರೆ ನನಗೇನೋ ಭಾಳ ಇಷ್ಟ. ನನಗೇನು ಕಡಿಮೆ ರೇಟಿಂದ ಸೀರೆ ಕೊಡಿಸ್ಲೇಳ ಏನು ಬಿಡು, ಸರ ಮಾಡಿಸ್ಕೊಟ್ಟವ್ರಲ್ಲ ಸಾಕು, ಕಡಿಮೆದೇ ತಗೊಂಬರ್ರಿ. ಇಲ್ಲ ಹೇಳಿ ನಾಳೆಗೆ ಹೋಗೋಣ ಬಟ್ಟೆ ತೆಗಿಯೋಕ್ಕೆ. ನಾಳೆಗೆ ಹೋಗ್ಬಿಟ್ಟು
ನಿನಗೆ ಒಪ್ಪಿರೋ ಅಂಥ ಸೀರೆ ಎಲ್ಲನ ಕೊಡಿಸಿ ಅವನಿಗೂ ಕೊಡಿಸ್ಬಿಟ್ಟು ಒಂದೇ ತಾಗಿ ಬಿಲ್ ಮಾಡಿಸ್ತೀನಿ. ಅವ್ನಿಗೊಂದು ಜೊತೆ ನಿನ್ಗೊಂದು ಸೀರೆ ಸಿದ್ಲಿಂಗಣ್ಣಗೂ ಎಲ್ಲರಿಗೂ ತಗೊಂಬತ್ತೀವಿ. ಸಿದ್ಲಿಂಗಣ್ಣ ಪಾಪ ಅಲಿಸ್ಕೋಬೇಕು ಪಾಪ ಬಿಳೆ ಬಟ್ಟೆ ತಗೊಂಬತ್ತೀವಿ. ಸುಮ್ಮನೆ ರಾಮರಾಜ್ ತಗೊಂಬರೋಣ ಅಂತ ನಾನು ಯಪ್ಪಗೆ ಹೇಳ್ದೆ. ರಾಮರಾಜು ಕಾಟನ್ ಅಲ್ಲ ರಾಮರಾಜು ಪಂಚೆ ಶರ್ಟು ಇದೆಲ್ಲ ಬರುತ್ತಲ್ಲ ಟವಲ್ಲು ಅದೆಲ್ಲನ ಶಲ್ಯ ಅಂತ ತಾಂಬರೋಣ ಅಂತ ಸಿದ್ಲಿಂಗಣ್ಣಗೆ. ಅಂತ ತಾಂಬರಿ ಬಿಳೆ ಬಟ್ಟೆನ. ನಮ್ಮ ಮಳಿ ಹಂಗೇನೆ ಎದ್ದಡಿಬೇಕು. ಒಳ್ಳೆ ಬಟ್ಟೆ ತಾಂಬರಪ್ಪ. ಏನು ಆಗ್ಲಲ್ಲ ಕೊಡ್ಸಲ್ಲ ನೀವು. ಒಳ್ಳೆ ಬಟ್ಟೆ ತಾಂಬರಿ. ಇರೋದಿದ್ದು ಒಳ್ಳೆ ಕೆಲಸ. ಇದೊಂದು ಗೃಹ ಪ್ರವೇಶ. ಇನ್ನು ಹುಡುಗನ ಮದುವೆ ತಕ ಯಾವತ್ತೂ ಇಲ್ಲ. ಅದಕ್ಕೇನೆ ನೀವು ಚೆನ್ನಾಗಿರೋ ಬಟ್ಟೆ ತರ್ಬೇಕು, ಬಿಳ ಬಟ್ಟೆನ. ಅವೆಂತವ ಇದ್ರಾಗೆ ತಾಂಬರಿ ಬಾಸ್ನ ಗೊತ್ತಾವಲ್ಲ ಅಂತಾವ. ಬಿಡ ಮತ್ತ ಮನೆ ಆಯ್ತಲ್ಲ ಅಷ್ಟೇ ಸಾಕು. ಬಟ್ಟೆ ತಗೊಂಡು ಏನು ಮಾಡ್ತೀಯತ್ತ? ಬಟ್ಟೆ ಏನು ಬೇಡ ಸುಮ್ಕಿರಿ ಸಾಕು. ಇವಾಗ ಸರ ಮಾಡಿಸ್ಕೊಟ್ಟಿದ್ದೀರಾ, ಫ್ರಿಜ್ ಕೊಡಿಸ್ತಾ ಇದ್ದೀರಾ, ಸುಮ್ಮನೆ ಏನಕ್ಕೆ ಬಟ್ಟೆಗೆ ಬಂಡವಾಳ ಹಾಕ್ತೀರ? ನಾನೆಲ್ಲ ತಗೊಂತೀನಿ ಅಯ್ಯಪ್ಪ, ನಿನ್ಗೊಂದು ಸೀರೆ ಕೊಡಿಸ್ತೀನಿ ಅಂತೇಳಿ ಹೇಳೈತೆ. ಆ ಸೀರೆ ಒಂದು ಸಾಕತ್ಲಾಗ ನಾವು ಆ ಹುಡುಗು ಒಂದು ಜೊತೆ ಎತ್ತೀವಿ ಸಾಕತ್ನ. ನೀವೇ ತವ್ರ ಮನೆಯವ್ರು ತಂದಿದ್ರು ಅಂತೇಳಿ ನಾನೆಲ್ಲ ಹೇಳ್ತೀನಿ. ಎಲ್ಲ ನಾವು ಉಂಟೆ ಮೊದ್ಲಕ್ಕಿ ಒಯ್ಬೇಕು ನಾವು. ನಿನಗೆ ಏನು ಬೇಡ ತರ್ಲೇಳು ಸುಮ್ಕಿರು. ಏನು ಇನ್ನೊಂದು ತಡಿ ತರ್ತಾರೆ, ಏನು ಆಗ್ಲಲ್ಲ ತರಲ್ಲ. ಕೆಲಸ ಕಾರ್ಯದಾಗೆ ತವ್ರ ಮನೆಯವ್ರು ಸೀರೆ ತರಲಿಲ್ಲ ಮೊದ್ಲಕ್ಕಿ ಒಯ್ಲಿಲ್ಲ ಅಂತಂದರೆ ಯಾರನ್ನ ಏನಂದಾರು? ಅಯ್ಯೋ ಬಿಡು. ಏನು ಯಾರೇನು ಹೊತ್ಕೊಂಡು ಹೋಗಲ್ಲ. ನಿಮ್ಮ ಅಣ್ಣರು ಮೂವರಿದ್ದು ಕೊಟ್ಟು ಸೀರೆ ತಂಬಲಿಲ್ಲ ಅಂತಂದರೆ ಅದು ಹೆಂಗೆ ಸರಿ ಆಗುತ್ತೆ? ಮೂವರು ದುಡಿತಾ ಇದ್ದಾರೆ ನೋಡಪ್ಪ ಅಂತಾರೆ. ನೀನೇನು ಹಂಗಂತ ಹೇಳ್ತೀನಿ. ನಮ್ಮ ಮನ್ಸನೇ ಹೆಂಗೆ ಒಪ್ಪುತ್ತೆ? ಬೇಡ ಬೇಡ. ನೀನು ಎಂಥದನಾಗಲಿ ಹುಡ್ಕಂತ ನಿಂತೀಯ. ನಮ್ಗೆ ಒಳ್ಳೇದೇ ತರ್ಬೇಕೊಂಬದೇ ಇರೋದು. ಹುಡುಗು ನಿಂಗೂ ಎಲ್ಲ ನಾವು ತಂದಿರೋವೇ ಬಟ್ಟೆಕ್ಕೆ ನೀನು ಪೂಜೆ ಕುಕ್ಕಬೇಕು. ನಾವು ಕೊಡ್ಸಿರೋಂಥ ಸೀರೆ ಉಡ್ಕೊಂಡು ಮಡ್ಲಕ್ಕೆ ಎಸೋಣ, ಆಮೇಲೆ ಪೂಜೆ ಕುಕ್ಕಬೇಕು ನೀನು. ಅದೇ ತವ್ರ ಮನೆಯವ್ರದ್ದೇ ಇರೋದಲ್ಲ ಮೇನು. ಅದಕ್ಕೆ ಯಾರು ತರ್ತಾರೋ ಬಿಡ್ತಾರೋ, ಬೇರೆಯವರೆಲ್ಲ ಬದ್ದಿರೋರೆಲ್ಲ ತರ್ತಾರೆ, ಅದೆಲ್ಲ ಲೆಕ್ಕಕ್ಕೆ ಬರಲ್ಲ ಹೆಣ್ಮಕ್ಳಿಗೆ. ತವ್ರ ಮನೆಯಿಂದ ತರೋ ಅಂಥ ಸೀರೆ ಮಡ್ಲಕ್ಕಿ ಅದು ಮುಖ್ಯ ಹೆಣ್ಮಕ್ಳಿಗೆ. ತವ್ರ ಮನೆ ಕಡೆಯಿಂದ ತರೋ ಅಂಥದ್ದೇ ಇರೋದು ಮೇನು. ಅದಕ್ಕೋಸ್ಕರನ ಒಳ್ಳೇದೇ ತಗೊಂಬತ್ತೀವಿ ಬಿಡು. ಒಂದಿಷ್ಟು ಬ್ಲೌಸನ್ನು ಅಚ್ಚುಕಟ್ಟಾಗೆ ವರ್ಕ್ ಮಾಡಿಸಿ ಚೆನ್ನಾಗತ್ತ ಹುಡ್ಕೊಂಬಂತ. ಬ್ಲೌಸನ್ನು ಚೆನ್ನಾಗಿ ಹೊಲಿಸ್ಕೊ ಫೋಟೋ ತೆಗಿಸ್ತೀರೇನ? ಎಲ್ಲ ಫೋಟೋದಾರು ಬರ್ತಾರೆ. ನೀನು ಸೀರೆ ಬಗ್ಗೆ ಏನು ಚಿಂತೆ ಮಾಡ್ಬೇಡ, ನಾವೆಲ್ಲ ತತ್ತೀವಿ. ಅದಕ್ಕೆ ತಾಂಬರದಕ್ಕೆ ಹೋಗಿ ಅದೇ ಒಟ್ಟಾದ್ರೂ ನಾವು ಕೊಡ್ತೀವಿ. ಅದೇ ಒಟ್ಟಾಗುತ್ತೆ ಆಗಲಿ. ಮೂವರ್ನೂ ಕರ್ಕೊಂಡೋಗಿ ಕೊಡಿಸು. ಹೋಗಿ ಕರ್ಕೊಂಡೋಗಿ ಕೊಡ್ಸೋದಕ್ಕೆ ಒಂದು ಒಟ್ಟಾಗುತ್ತೆ ಬಿಲ್ ತಾಂಬ, ಮೂವರೂ ಕೊಡ್ತೀವಿ ಅಷ್ಟೇ. ಅಣ್ಣ ನೀನು ತೆಗಿದ್ರೆ ದುಡ್ಡು ಕೊಡು, ನಿಮಗೆ ಅದೇ ಒಟ್ಟಾಗುತ್ತೆ, ನಾವು ನಿಮ್ಮ ಕಡೆ ಕೊಡ್ತೀವಿ. ಹೊಳ್ತಾಗೆ ಐತೇಳಿ ನಿಮ್ಮ ಅದಕ್ಕೆ ಮುಂತಾಗಿ ತಾಂಡು ಹೋಗ್ತಾಳೆ. ಅದೇ ಅವ್ರು ತಾಂಡೋಗಿ ಬಂದಾಗ ಇವರು ಅನಿಲ್ಗೂ ಹೇಳು, ಇವರು ನುಡ್ದಿರೋದ ನಮ್ಮ ಕೈ ಕೊಡ್ತಾರೆ. ಅದು ಯೋಟ ಆಗುತ್ತಾ ಅಷ್ಟು ಹಂಚ್ಕೊಂಬದು. 10,000 ಆದ ತಲಕ್ಕೆ 3,000 3,200 3,300 ಬರುತ್ತೆ. 3,300 ಹಂಗೆ ಬರುತ್ತೆ. 3,300 ಹಂಗೆ ಹಂಚ್ಕೊಂಬದು. ಎಷ್ಟು ಬರುತ್ತೆ ನೋಡೋಣ, ಅದು ಎಷ್ಟಾಗುತ್ತೋ ಏನು ಅಂತೇಳಿ. 10,000ನೇ ಆಗುತ್ತೋ, 7,000ನೇ ಆಗುತ್ತೆ, 8,000ನೇ ಆಗುತ್ತೆ. 8,000 ಆದರೆ 2,500 2,500 8,000 ಅಂತಂದರೆ ಒಬ್ಬೊಬ್ಬರಿಗೆ 2,000 ಎಷ್ಟೋ ಬರುತ್ತೆ. ಅದನ್ನೆಲ್ಲ ಲೆಕ್ಕ ಹಾಕ್ಕೊಂಡು ನಾವೆಲ್ಲ ಹಂಚ್ಕೊಂತೀವಿ. ಹೋಗ್ರಿ ಹೋಗಿ ತಾಂಬರ್ರಿ. ನಿನಗೆ ಬೇಕಾಗಿರೋ ಅಂಥ ಸೀರೆ ತಕ. ರೇಟಿನ ಬಗ್ಗೆ ಏನು ಚಿಂತೆ ಮಾಡಬೇಡ, ಯೋಟನಾಗಲಿ ನಾವು ಕೊಡಿಸ್ತೀವಿ. ಸರಿ, ಇನ್ನು ಮಿಕ್ಕಿ ಟೈಮ್ನಾಗೆಲ್ಲ ನಾವೀಗ ನಮ್ಮ ಕೈ ತಕ ಅಂತ ಹೇಳ್ತೀವಿ. ಇಂಥ ಟೈಮ್ನಾಗೆ ನೀನು ಯೋಟ್ರದನ್ನ ತಕ್ಕ ನಿನ್ಗೆ ಯಾವ್ದು ಒಪ್ಪಿಗೆ ಆಗುತ್ತೋ ಅದನ್ನ ಇನ್ನೇನು ತಲೆ ಕೆಡ್ಸಿ ಮಕ್ಕೋಬೇಡ. ಸಾಲ ತಗೊಂಡೋಗು ಹುಷಾರಿಗೆ. ಖುಷಿ ಆಯ್ತು ನಿನಗೆ ನಾವು ಸಾಲ ಮಾಡಿಸ್ಕೊಟ್ಟಿದ್ಕೆ. ಭಾಳ ಖುಷಿ ಆಯ್ತಣ್ಣ, ನಿಜವಾಗ್ಲೂ ನನಗೆ ತುಂಬ ಖುಷಿ ಆಯಿತು. ಭಾಳ ಖುಷಿ ಆಯಿತು ನಿಜವಾಗ್ಲೂ. ಭಾಳ 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 ಖುಷಿ ಆಯಿತು. ಸಖತ್ತು ಖುಷಿ ಆಯಿತು ನನಗೆ ಸರ ಮಾಡಿಸ್ಕೊಟ್ಟಿದ್ಕೆ. ನೀವು ಭಾಳ ಖುಷಿ ಆಯಿತು. ಖುಷಿ ಆಗ್ದಂಗಿರುತ್ತೆ. ಸರ ಸಿಕ್ಕೈತೆ 5 ಲಕ್ಷ ರೂಪಾಯಿದು. ಖುಷಿ ಆಗ್ದಂಗಿರುತ್ತೆ ಇವಳಿಗೆ. ನೋಡಪ್ಪ ನಾನು ಅಂದಿದ್ದಕ್ಕೆ ಮಾಡಿಸಿ ಹಾಕಿ ಬಿಟ್ಲಲ್ಲ, ಎಷ್ಟು ಮಟ್ಟಿಗೆ ಇರಬೇಡ. ಹೊಟ್ಟೆ ಉರ್ದೋಗುತ್ತೆ. ಏನು ಮಾಡೋಣ, ಮಾತಾಡೋಕ್ಕಲ್ಲ ಬಿಡೋಕ್ಕಾಗಲ್ಲ, ಸುಮ್ಮನೆ ಅನುಸರಿಸ್ಕೊಂಡಿದ್ದೀನಿ. ನೋಡೋದಲ್ಲ ವೀಕ್ಷಕರೇ, ಕೊನೆಗೂ ನಮ್ಮ ಅಣ್ಣವ್ರು ನನಗೆ ಸರ ಮಾಡಿಸ್ಕೊಟ್ರು. 2 ಎಳೆ ಸರ ಇವತ್ತು ಇಸ್ಕೊಂಡು ಹೋಗಕ್ಕೆ ಬಂದಿದ್ದೀನಿ ತವ್ರ ಮನೆಗೆ. ತುಂಬ ಖುಷಿ ಆಗ್ತೈತೆ ನಿಜವಾಗ್ಲೂ. ಆ ವೀಣಾ ಎಷ್ಟು ಹೊಟ್ಟೆ ಉರ್ಕೊಳ್ತಾ ಇದ್ದಾಳೆ ಏನೋ ಗೊತ್ತಿಲ್ಲ, ಸುಮ್ಮನೆ ನೋಡ್ತಾ ಇದ್ದಾಳೆ ದುರ್ಗುಟ್ಕೊಂಡು. ಉರ್ಕೊಂಬ್ಲೇಳು. ಅವಳು ಅಂದಿದ್ಲು ನಿಮ್ಮ ಅಣ್ಣರ ಕೈಲ್ಲ ಮಾಡ್ಸಕ್ಕೆ ಕೊಡೋಕೆ ಆಗಲ್ಲ, ಹಂಗೆ ಹಿಂಗೆ ಅಂತ ಆ ಮಾತು ಅಂದಿದ್ಲು. ಇವತ್ತು ನಾನು ಮಾಡ್ಸೀನಿ. ಈಗ ಯಾರು ಮಾಡ್ಸ್ಯಾರಂತ ಗೊತ್ತಿಲ್ಲ, ಆದ್ರೂ ಇವತ್ತು ಮಾಡಿಸ್ಕೊಟ್ಟವ್ರು ನಮ್ಮ ಅಣ್ಣ ಇರೋ 9 ನಾನು ಹಾಕ್ಯಂಬ್ತಾ ಇದ್ದೀನಿ. ಭಾಳ ಖುಷಿ ಆಗುತ್ತೆ. ನೋಡ್ತಾ ಇರಿ, ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.